ನಾವೀಗ ನಿಮ್ಮೆಡೆಗೆ ತರುತ್ತಿರುವ ಬಾನುಲಿ ನಾಟಕ ಸಾವೇ ಸಾಕ್ಷಾತ್ಕಾರ. ರಚನೆ ಹಾಗೂ ನಿರ್ದೇಶನ ವಿಮಾ ಜಗದೀಶ್. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಆಲಿಸಿ ಬಾನುಲಿ ನಾಟಕ ಸಾವೇ ಸಾಕ್ಷಾತ್ಕಾರ. शरणं गच्छामि धम्मं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि. ಭಗವನ್, ಆನಂದ ಏನನೋ ಬೆಸಸುವಂತಿದೆಯಲ್ಲ, ಏನದು? ನೋಡಿ ಭಗವನ್, ಆ ಕಣಿವೆ ಕೆಳಗಿನ ಗದ್ದೆ ಬಯಲಲ್ಲಿ ಎಳೆಗರುವ ಚಿನ್ನಾಟ, ಅದನ್ನು ಗೋಳ್ಗೈದು ಕೇಕಿಸುವ ಬಾಲರಾಟ, ಸೃಷ್ಟಿ ರಹಸ್ಯಕ್ಕೆ ಪ್ರಕೃತಿ ಬರೆದ ಭಾಷ್ಯವೆಂಬಂತಿದೆಯಲ್ಲ. ಹೌದು, ಬಗೆದಂತೆ ಭಾವವೆಂತಂತೆ ಓದಬಹುದೀ ಪ್ರಕೃತಿ ಪುಟಗಳನ್ನು, ಅನುಭವಿಪ ಮನವೆಂತಂತೆ ಅರ್ಥ ಹೊರಡುವುದು. ಜಿಯಾ, ಬಿಸಿಲೇರುತ್ತಿದೆ. ಆ ತಣ್ಣೆಲಲ ಆಲದಡಿ ಹೊತ್ತಿಳಿಸಿ ಮುಂಸಾಗುವುದು ಉಚಿತ. ದಿಕ್ಕುಗಳೂ ಬಳಲಿಹರು, ಅಪ್ಪಣಿಸಬೇಕು. ಮನದ ಮಾತನೇ ನುಡಿದೆ ಆನಂದ. ಹಾಸ ಸಿದ್ಧಗೊಳಿಸುವೆ. ಆಗಬಹುದು. ನೋಡು ನೋಡೇ ಗುರುವೆ, ಆ ಕಿರುಗಣಿವೆ ದಾರಿಯನ್ನು ಹಿಡಿದು ಎದೆಗೇನನೋ ತಕ್ಕೈಸಿಕೊಂಡ ಓರ್ವ ಅಬಲೆ ಕಂಗಾಲಾಗಿ ಇತ್ತಲೈ ತರುವಂತಿದೆ. ಸುಲಿಗೆಗಾರರ ಕಪ್ಪು ಮಿಷ್ಟಿಯಂ ಪಾರಾಗಿ ಹೇಳೋ, ಇಲ್ಲ ಕಾಳ್ಮಿಗದ ಉಪಹತಿಯಂ ನುಣಿಸಿಕೊಂಡೈ ತರುತಿಹಳೋ. ನಿನ್ನೂ ಹೇ ದಿಟ ಆನಂದ, ಕಂಗಾಲಾದಂತಿಹಳಾಕೆ. ಹೋಗು, ಬೆಂದೆದೆಗೆ ನಲು ನುಡಿದು ಸಂತೈಸಿ ಕರೆತ. ನಿಲ್ಲು ತಾಯೇ, ಯಾರಮ್ಮ ನೀನು? ಬೆದರದಿರು ಇನ್ನು. ಬಿಕ್ಕುಗಳೇ, ಏನಾಯ್ತಮ್ಮ? ಇಂದು ಬೆಳಗಿನ ಜಾವ ನಮ್ಮೂರ ಮೇಲಿಂದ ತಥಾಗತರೆಂಬ ಬುದ್ಧ ಗುರುಗಳು ಇತ್ತ ಪಯಣಿಸಿದರಂತೆ. ಆ ಮಹಾಮಹಿಮರ ತುರ್ತು ಕಾಣಬೇಕಿದೆ ನಾನು. ಮುಂದೆ ಕವಲಿದೆ ದಾರಿ. ಈ ಕಾಡ ದಾರಿಯಲ್ಲಿ ಮಾರ್ಗದರ್ಶಕರು ಯಾರೂ ಇಲ್ಲ. ಮುನ್ನವೇ ಅವರ ಕಾಣಬೇಕು. ಮಾತಿಗೆ ಸಮಯವಿಲ್ಲಬೇಕು. ನಾ ಬರುವೆ ಇನ್ನು. ಅವಸರಿಸಿ ಓಡದಿರಮ್ಮ, ನಾನವರ ಬೆಸಸುವೆನು. ಚಿಂತೆ ಬಿಡು ಇನ್ನು. ಅವರಿಲ್ಲೇ ಕೂಗಳತೆ ದೂರದ ಗುಡ್ಡದ ನೆತ್ತಿಯೋಳು ಬೀಡು ಬಿಟ್ಟಿಹರು. ನೀನಾರು ಎಂಬುದನ್ನು ಅರುಹಲೇ ಇಲ್ಲವಲ್ಲ. ಗೌತಮಿ ಎನ್ನುವರು ಬಿಕ್ಕುಗಳೇ ನನ್ನನ್ನು. ದೂರದಿಂ ನಿನ್ನನೆ ಕಂಡೇ ಕರೆತಾ ಎಂದೆನ್ನ ಅವರೇ ಕಳುಹಿದರು. ಬಾ ತಾಯಿ, ಅವರಿರುವೆಡೆಗೆ ಕರೆದೊಯ್ಯುವೆ. ಬಾ ಮಗಳೇ,
ದುಗುಡ ಬಿಡು, ಕಲ್ಯಾಣವಕ್ಕು. ಲೋಕಗುರುವೇ, ಕೃಪೆಗೈದಿ ನಳಿಗೆ. ಈ ಗೌತಮಿಗೆ ದಿಕ್ಕಿಲ್ಲ, ಎಲ್ಲ ಕಾಳ ಕತ್ತಲೆ, ಬದುಕಲೆಂಬಿಲ್ಲ ಎನಿಸುತ್ತಿದೆ ನನಗೆ. ನೋವ ಸಂತೈಸಿಕೋ ತಾಯಿ. ನಿನ್ನ ನೀ ಸೈರಿಸಿಕೊಂಬುದೇ ಜಗದ ಹವನು. ಪೆರತಿಲ್ಲ ಅದಕ್ಕೆ ದಾರಿ. ನೋವ ನೇಹದಲ್ಲಿ ಹಂಚಿಕೊಳೆ ಇಳಿದೀತು ಅರ್ಧ ಎದೆ ಭಾರ. ಏನಾಯಿತು? ಬೆಸಸು ಅದನ ಎನಗೆ. ನೀವೇ ರಕ್ಷಿಸಬೇಕು ಪಥದೋರಿ ದೀನಳನು. ಅದಕ್ಕಾಗಿ ನಿಮ್ಮ ನರಸಿ ಓಡೋಡಿ ಬಂದಿರುವೆ. ಏಳು ಮಗಳೇ. ಎದೆಗೆ ತೆಕ್ಕೈಸಿ ವಸ್ತ್ರದಲ್ಲಿ ಸುತ್ತಿ ತಂದಿಹುದೇನು? ಹೇಳು ಮಗಳೇ. ದೇವ, ಇದು ನನ್ನ ಕೂಸು. ಕಳೆದ 5 ದಿನದಿಂದ ಜರಕಾದು ಅಮ್ಮ ಅಮ್ಮ ಎಂದೊಂದೇ ಕನವರಿಕೆಯಲ್ಲಿ ಉಸಿರಡಗಿದುದು ಕಳೆದ ಸಂಧ್ಯೆ. ಒಲವಿನಿ ಮುದ್ದೆಯಲ್ಲಿ 1000 ಆಸೆಗಳನ್ನಿಟ್ಟು, ಕೋಟಿ ಕನಸುಗಳನ್ನೆತ್ತಿ, ಬರುವ ನಾಳೆಗಳ ನೆಚ್ಚಿ ಬೆಳಗ ನೆನೆಸುತ್ತಲಿದ್ದೆ. ನುಂಗು ತಾಯಿ, ನುಂಗು. ಎಡರು ಜೀವಿಗಲ್ಲದೆ ಕೊರಡಿಂಗೆ ಬಪ್ಪದು. ಬಂದುದನ್ನು ಮೌನದೊಳೆ ಸಹಿಸಿಕೊಳ್ಳಲೇಬೇಕು ಬದುಕಿನಲ್ಲಿ. ಸರಳಲ್ಲ. ಕಂದನುಸಿರಿದ್ದಾಗ ಕನಸಿತ್ತು ಕಣ್ಣಿನಲ್ಲಿ. ಅಂದು ಕೂಳವಿಧಿ ಇನಿಯನನ್ನು ಕಸಿದಾಗ ಬದುಕೇ ಬೇಡವೆನಿಸಿತ್ತು. ಆದರೂ ಈ ಕಂದನಿಗಾಗಿ ಹಿಡಿದುಸಿರ ಇರುಳುಗಳ ಬೆಳಗು ಮಾಡಿದನೆಂತೋ. ಈಗ ಈ ಬಸಿರ್ ಹತ್ತಿ ಧಗಿಸುವಾಗ, ಕಣ್ಣು ಕತ್ತಲಗುಡಿಸಿ ಶೂನ್ಯವನೇ ಕುಚ್ಚುತ್ತಿರುವಾಗ ಸಹಿಸುವುದೆಂತು ತಂದೆ ಹೊಟ್ಟೆ ಸಂಕಟವ. ಪೂರ್ವಜರ ಪುಣ್ಯ ಫಲಿತು ಎಮ್ಮ ಊರ ಕಡೆಯಿಂದ ನೀವು ಇತ್ತಣೈ ತಂದುದ ಕೇಳ್ದೆ. ಕಂದನನು ನಿಮ್ಮ ಕೃಪೆಯಿಂದ ಬದುಕಿಸಿಕೊಳ್ಳುವುದೊಂದೇ ಆಸೆಯಲ್ಲಿ ಇತ್ತಲೈ ತಂದೆ ಗುರುವೇ. ಸಂತೈಸಿಕೋ ಮಗಳೇ, ಸಂತೈಸಿಕೋ. ಮನದ ಮೋಹವನ್ನು ತೊರೆ. ನೋವು ಹಗುರಾದೀತು. ಕಾಣು ನೀ ಕಂದನನು ಜಗದ ಕಂದರಲ್ಲಿ. ಭುವಿಗೆ ಬಂದೆಲ್ಲಕ್ಕೂ ಸಾವು ಖಂಡಿತಬಹುದು. ಚರವಿರಲಿ ಜಂಗಮವಿರಲಿ, ಹುಟ್ಟುತ್ತಲೇ ಸಾವು ನಿರ್ಧಾರವಾಗುವುದು ಸೃಷ್ಟಿಯಲ್ಲಿ. ಚಿರವೆಂಬುದೊಂದು ಭ್ರಮೆ ಹಾಸು, ಮರವೆಯ ಮಾಯೆ. ಮಾತಿನ ಮೋಡಿಯಲ್ಲಿ ಮರೆಸಿ ಎನ್ನ ಮರುಳಗೈಯದಿರಿ ಸುಗತರೆ. ತಾಯ ಸಂಕಟಗೆ ಮರ್ದಿದ್ದೊಡೆ ಅದು ಕಂದನುಸಿರು. ದಳ್ಳುರಿಯ ಕುದಿಯೆಲ್ಲರಗಳಿಗೆ ಇರೆ ನಾನು ಕೃಪೆ ತೋರಿ ಕರುಣಿಸಿರಿ ಎನ್ನ ಮುದ್ದಿನ ಮುದ್ದೆಗೆ ಹರಣವನು. ಈ ಆರ್ತಳಿಗೆ ಮಗನೆನ್ನುವ ಶಾಂತಿಯನ್ನು. ಮಮತೆಯಲ್ಲಿ ಕುರುಡಾದ ಮಗುದೇ ಈ ತಾಯಿ, ದುಃಖಬಾಧಿತೆ. ಮೋಹ ಜಾಡ್ಯವ ಕಳೆದಿವಳಿಗೆ ಶಾಂತಿಯನ್ನು ತೋರುವ ಹದವೇನು? ಮೌನವೇಕಿಲೆ ತಂದೆ, ಕೃಪೆ ದೋರಿ ದೀನಳಿಗೆ ಹರಸಿರೈ ಕೋರಿಕೆಯ. ಮಗನ ಸಂಕಟವೆನ್ನ ಬಿಡದೆ ಹಿಂಡುತ್ತಿದೆ, ನಿಲ್ಲದಾಗಿದೆ ಉಸಿರು. ಕಂದನಿಲ್ಲದ ಬದುಕು ಕಲ್ಪಿಸೆನು ನಾನು. ಕೊಂಡೆನ್ನ ಹರಣವನು ಕರುಣಿಸೈ ಕಂದನನು. ಮಗು ಕುಸಿರ ಕೊಡುವನಕ ಬಿಡ ನಿಮ್ಮ ಅಂಗ್ರಿಗಳ. ನೀಡಿ ಶಿಶು ಭಿಕ್ಷೆಯನ್ನು ಈ ದುಃಖ ತಪ್ತಳಿಗೆ, ಅಭಾಗಿನಿಗೆ. ನಿಮ್ಮ ಕರುಣೆಯ ಮಗಳೆಂದು ತಿಳಿಯಿರಿ ತಂದೆ. ಭಾವುಗಳು ಮೇಣ್ ದುಃಖ ಆದ್ರೆ ಹೇಗೆ ಒರೆಸಲಿ ಒಳ ಕಂಬನಿಯ ನೋವ? ತಂದೆ ಬುದ್ಧ ಗುರುವೆ, ಕೊಡಿರನ್ನ ಕೂಸಿಂಗೆ ಹರಣವನು. ಹೆತ್ತೊಡಲ ನೋವರಿಯದವರಲ್ಲ ನೀವು. ನಿಮ್ಮ ತಪದ ಮಹಿಮೆಯನ್ನು
ಊಹಿಸದವಳಲ್ಲ ಈ ಗೌತಮಿ. ಮಾರನಂಜಿದ ನಿಮ್ಮ ನೆರಳ ಕಂಡು ಗೋವಾದ ಅಂಗುಲಿಮಾಲ ನಿಮ್ಮ ನಿರಿಯಲು ಬಂದು ನಿಮ್ಮ ದರ್ಶನದಿಂದಲೇ ಮೋಕ್ಷ ಪಡೆದಳು ಪಾಲಿ. ನಿಮ್ಮ ನುಡಿ ಪರುಷದಿಂದ ಪರುಷವಾದವರೆಷ್ಟೋ ಮಂದಿ. ನಿಮಗೆ ಶರಣು ಬಂದಿರುವೆ, ಹರಣವನ್ನೊಪ್ಪಿಸಿಯೇ ಕೊಡಿ ತಂದೆ. ಬೆಂದವಳ ಹೃದಯಕ್ಕಿಷ್ಟು ಅಭಯವನ್ನು ಕೊಡಿ. ಇಲ್ಲ ಎನ್ನಬೇಡಿ, ಬೇಡೇನಾ ಮತ್ತೇನನು? ನಿಮ್ಮ ಪವಾಡಗಳ ನಾಡೇ ಕೀರ್ತಿಸುವಾಗ ಇಲ್ಲ ಎನ್ನಬೇಡಿ. ಈ ದೀನಳಿಗೆ ಮನ ಮಾಡಿ ಕೃಪೆ ತೋರಿ ತಂದೆ, ಕೃಪೆ ತೋರಿ. ಸಾಧನೆಯ ಹಿನ್ನೆಲೆಯನ್ನರಿಯದ ಮನಕ್ಕೆಲ್ಲವೂ ಪವಾಡವೆ. ವರ್ಣಿಪರಿಗೆ ಅದೊಂದಗ್ಗಳದ ಮಹಿಮೆ, ಕೇಳುಗದೊಂದು ಅದ್ಭುತ. ಇರಲಿರಲಿ, ನೊಂದಿಹಳು ದಿಟವ ತೋರಿ ತಂಪೆರೆಯಬೇಕು. ಹೊಳೆಯದಾಗಿದೆಯಲ್ಲ ಹವಣು. ಓಹ್, ಸಹಿಸೆ ಮೌನವನು ತಂದೆ. ಕರುಣೆ ಬಾರದೆ ನಿಮಗೆ ದೀನಳ ಮೇಲೆ. ಅಭಯವನ್ನು ನೀಡದೆ ನೀವು ಕೈ ಬಿಟ್ಟರೆ ಮಗನ ಕೂಡಿಕೊಳ್ಳಿ ಸಾವೊಂದೇ ಗತಿಯೆನಗೆ, ಸಾವೊಂದೇ ಮತಿಯೆನಗೆ, ಸಾವೊಂದೇ ಪಥವೆನಗೆ. ಸಾವಗೆಲ್ಲಲು ಸಾವೇ ಬೇಕಲ್ಲ. ಏನಂದಿರಿ ತಂದೆ? ಸಾವೇ ಬೇಕೆ? ಆಯಿತಾಯ್ತು ತಂದೆ, ನೀವೆಂದಂತೆ ತರುವಿನ ಸಾವಿಯನ್ನು ಹರಸಿ ಶೀಘ್ರದಲ್ಲೇ ನಾನು ಅರಸಿ ತರುವೆ. ಹಾ, ಏನೆಂದೆ ತಾಯಿ? ಸಾವಗೆಲ್ಲಲು ಸಾವೆಯನ್ನು ಅಪ್ಪಣಿಸಿದರಲ್ಲ, ತರುವೆ. ನಾ ತಂದೆ ತಂದೆ. ತಾ ಮಗಳೇ, ಸಾವಿಲ್ಲದೆಡೆಯಲ್ಲಿ ಹಿಡಿ ಸಾವೇಯನ ನೀನು. ತಂದೆ, ಮತ್ತೇನು ತಾಯಿ, ಬೆಸಸು. ಕಂದ ನನ್ನವನಲ್ಲ, ನಿಮ್ಮ ಕರುಣೆಯ ಸಿಂಧು. ಹೋಗುವೆನು ನಾ ಸಾವೆಯನ್ನು ಅರಸಿ, ಹರಸಿ ಕಳುಹಿ ಪ್ರಭುವೆ. ಹೋಗು ಮಗಳೇ. ಶರಣಂ ಗಚ್ಛಾಮಿ. ಅರಿವು ಬೆಂಗಾವಲಾಗಿರಲಿ, ದಾರಿ ತುಂಬೆಲ್ಲ ನಿನಗೆ. ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಓಹ್, ಕಣ್ಣುದ್ದಕ್ಕೂ ಸಾಸಿವೆ ಬನ, ಇನಿತರೊಳೆ ಕೂಗಳತೆ ದೂರದಳೆ ಕಣುವೆ ಗದ್ದೆಯಲೆ. ಖಂಡಿತಲ್ಲ ಸಾಸಿವೆ ಮನ. ಅರಸುತಿಯ ಕುಡಿವಳ್ಳಿ ಕಾಲ್ ತೊಡಗಿತಲ್ಲ. ಓಹ್, ಎಡಗಣ್ಣು ಅದುರುತ್ತಿದೆ, ಶುಭ ಶಕುನ. ದೊರಕೊಳ್ಳುವ ಕಂದ ನೆನಗೆ. ತೀಡುತಿಹ ಗಾಳಿಯಲೆಷ್ಟು ಚಂದದಲ್ಲಿ ತೂಗುತ್ತಿವೆ ಸಾಸಿವೆ ಕಾಯಿ ಹಿಡಿದ ಆ ಕೊಂಬೆಗಳು. ಒಂದೊಂದು ಕಾಯೊಡಲಿನಲ್ಲಿ ಕಾಳ ರೂಪದಲ್ಲಿ ನನ್ನ ಕೈ ಕೂಸ ಹರಣ ಕುಳಿತಂತೆನಿಸುತ್ತಿದೆ ನನಗೆ. ಇನ್ನು ತಡ ಮಾಡಿ ಹೊಲದೊಡೆಯನ ಹುಡುಕಿ ಸಾಸುವೆಯ ಬೇಡಿ ಕಂದನನ್ನು ಬದುಕಿಸಿಕೊಳ್ಳುವೆ. ಕಾರಣವನ್ನರುಹಿ ಹಿಡಿಬೇಕೆಂದೊಡೆ ಹೆಡಿಗೆ ಕೂಡನೆ ಇದರೊಡೆಯ. ಹಿಡಿ ಏಕೆ, ಹೆಡಿಗೆ ಏಕೆ, ಭಂಡಿ ಭಂಡಿಯನ್ನೇ ಹೊಡೆವ. ಕಂದನೇಳುವ ಪವಾಡವ ಕಾಣೆ ತಾನು ಜೊತೆಗೇ ಬರುವ. ತನ್ನ ಬಳಗವನೆಲ್ಲ ಕರೆತರುವ. ಓ, ಹಿಡಿ ಸಾಕು ಕಂದನ ನೇಳಿಸಲು. ದಿಟ್ಟಿಗೆ ಇಳಿದೆಗೆವೆ ಮಿಕ್ಕೆಲ್ಲ ಸಾಸುವೆಯ. ನಾಲ್ದೆಸೆಗೂ ತೂರುವೆನು ಸಾಸುವೆಯ. ಸಾವೆ ಕಾಲಿಡಲ್ ಇಂಬಿಲ್ಲದಂತೀ ಹರವಿನಲಿ. ಕರುಗಾವ ನೆಪನೊಂದು ಹೊಯ್ದಂಗೆ. ಕರುವ ಗದ್ದೆಗೆ ಕೂಡಿ ಮತ್ಯಾವ ಹಣ್ಣ ಗಿಡಕ್ಕಿಕ್ಕಿದುವೋ ದಾಳಿ ತೆಗೆಯಬೇಕವನ. ಮುಪ್ಪಡರುತಿಹ ಜೀವಕ್ಕೆ ಸಿಕ್ಕೀತ ಎಳಗರು. ಏ ರಾಮ್ಯ, ಏ ಕಾಳ್ಯ, ಏ ಕದರ, ಎತ್ತು ಹೋದ್ರು ನೆಗೆದು ಬಿದ್ದು. ಕರು ಹಾಳುಗೈಯುತ್ತಿದೆ ಗದ್ದೆಯ ಹೊಕ್ಕು. ಹೇ 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 ಹೇ. ಅಜ್ಜ, ಈ ಹೊಲದೊಡೆಯರಾರು? ಈ ಹೊಲದೊಡೆಯರ? ಹಾ, ಯಾರು?
ಮುತ್ತಪ್ಪ ಸೆಟ್ರಾದರೆ ಹರನ್ ಬಳಿ ಹೋಗಿ ಇಂದಿಗೆ 3 ದಿನವಾಯ್ತವ. ಒಡೆತನಕ್ಕೆ ದತ್ತಕಕ್ಕೆ ಕದನ ಕಟ್ಟಿ ಪಂಚಾಯಿತಿ ನಡೆಯುತ್ತಿದೆ ಊರಲ್ಲಿ. ಯಾವ ಊರಾಯ್ತವ ನಿಂದು? ಬಿಡಜ್ಜ, ಪಾಪಿಯದು ಯಾವ ಊರಾದರೇನು? ಸತ್ಯವಂತರ ಬಲಗಾಲ ಬಿಡನವ ಶಿವ. ನಮಗೆ ಕಂಡವರಾಸ್ತಿ ಕಾದೋ ಜನ ದೀನರಿಗೇನ ಇಕ್ಕುವರು? ಮುತ್ತಪ್ಪನದು ದೊಡ್ಡ ಗುಣ, ತೇಟ್ ಅವರ ಅಪ್ಪನದೇ. ದೀನರೆಂದರೆ ಜೀವ. ಕಿರಿಯನಾದರೂ ಒಯ್ದು ಕಿರಿದೆಂದು ಮಾಡಲಿಲ್ಲ ಅವನು ಕೈಯ ಕಡೆ ತನಕ. ಸಾಗರದ ನೀರು ಎಷ್ಟಿದ್ದರೇನು? ಹತಭಾಗ್ಯನ ಅಜ್ಜ, ಅಗೋ ಅಲ್ಲಿ ಕಾಣುತ್ತಿಹ ಆ ಊರಿಗೆ ಹೋಗುವುದಾ ಈ ದಾರಿ? ಹೋಗುವುದು ತಾಯಿ, ಆದರೆ ದಾರಿ ಬಳಸಿನದು. ಈ ಎಡಗಡೆಯ ಕಾಲುದಾರಿಯ ಹಿಡಿದರೆ ನೀನದರ ಅರೆ ತುಳಿತದಲ್ಲೇ ಊರ ಮಸಣದ ತೋಪಿನಲ್ಲಿರುವೆ. ಅಲ್ಲಿಂದ ಬರೀ 10 ಹೆಜ್ಜೆಯ ದಾರಿ. ದಿಬ್ಬ ದಾಟಿದರೆ ಊರ ಕೆರೆ ಕೋಡಿ, ಮುಂದೆ ಕಾಂಬುದು ಊರಗಸೆ. ನೆತ್ತಿ ಸುಡಿತಿದೆ ಬಿಸಿಲು. ನೀರು ಮಜ್ಜಿಗೆ ಕುಡಿದು ದಣಿವ ನೀಗಿಸಿಕೊಂಡು ಹೋಗುವಿಯಂತೆ. ಭಾರವ ಗುಡಿಸಲಿಗೆ. ನನಗೆ ಬಿಸಿಲೆ, ಎದೆಯ ಬೇಗೆಯ ಮುಂದೆ ಇದು ಎಷ್ಟರದು? ಅಜ್ಜ, ನಾನಿನ್ನು ಹೋಗುವೆ, ಸಮಯವಿಲ್ಲ ನನಗೆ. ಅಲ್ಲ, ಆ ನನ್ನ ಮಗನ ತುಪ್ಪ ತಿಂದಲೇ ಡಬ್ಬನ್ನಾಕಿ ಈಟ್ ಕಟ್ಟಿಗೆ ಸಾಲಲಾತಿದ್ದೆ ಕಳ್ಳ. ಕಟ್ಟಿಗೆ ಒಳೆ ಒಳೆ ವಜ್ರದ ಹಳ್ಳು ಒಟ್ಟದಂಗೆ ಉರಿತೈತೆ. ಯಾವ ಕಟ್ಟಿಗೆಲೆ ಅವು? ವಾ ಅವ ಅವನೇ ತಂದಿದ್ದು ಕಾಣೋಣ. ಹೌದಾ? ವಾರ ತಿಂಗಳು ಆ ಯಜ್ಞನಾರಾಯಣರ ಶವಕ್ಕೆ ಅಂತ ಅವತ್ತು ಕಗ್ ಹಸಿ ಮುದ್ದೆ ಅಂತ ಅವನ ಮುಖಕ್ಕೆ ಉಗಿದು ಅತ್ಲಾಗೆ ಒಗಾಯಿಸಿದ್ವು ನಾವೇ. ಮೊನ್ನೆ ನಮ್ಮ ಹುಲೆ ಹಿಡಿದು ಯತ್ನ ಕುಕ್ಕ ಅಂತ ಇತ್ಲಾಗ ಬಂದಿದ್ನ, ಆವಾಗ ನೋಡಿದ್ದೆ. ಈಗ ಅದು ಅಲ್ಲ, ಅವನ ಚಿತೆಗೆ ಅವನೇ ಕಡೆಗೆ ತಂದಂಗೆ ಆತಲ್ಲ. ಹಿಂಗೆ ಅಂತ ಬದುಕು ಉಯ್ಸಕ್ಕೆ ಆಗ್ತದ? ಆಗಕ್ಕಿಲ್ಲ. ಅಪ್ಪ ಪುಣ್ಯಾತ್ಮರ, ಅನುಭವ ಇಲ್ಲದೆ ಇನ್ನೊಂದ್ಸಲ ಚಟ್ಟ ಕಟ್ಟಕ್ಕೆ ಹೋಗ್ಬೇಡಿ. ಅಂತಿಂತವನಾಗಿದ್ದಿದ್ರೆ ಸೆಟ್ಕೊಂಡು ಹೋಗ್ತಿದ್ದ. ಕಟ್ಟು ಸಡ್ಲಾಗಿ ಹೆಣ ದಬಕ್ಕಂತ ಒಳ್ಕೊಂಡು ನೆನ್ಸ್ಕೊಂಡ್ರೆ ಈಗಲೂ ಎದೆ ದಡಾಲ್ ಅಂತದೆ. ಪುಕ್ಕುಲ್ ಶೆಟ್ಟಿ, ಎಣ ಅಂದ್ರೇನೆ ಹರದಾರಿ ಓಡೋ ಜಾತಿ ನಿಂದು. ಲೈ ಸೇಸಿ ಬಿಡಿಗೆಲ್ಲೇನು ನೀನ್ ಬಂದದ್ದು? ನೋಡು ನೋಡು ಸ್ನೇಹಿತ ಅಂತ. ಲೇ, ಸುಳ್ಳು ಯಾಕೆ ಹೇಳ್ತೀಯ ಬಿಡಲೇ ಮಗನೇ? ನಾ ಹೇಳಿ ಕಳಿಸ್ದಾಗಿಲ್ಲ ಅನ್ನಿಸ್ಕೊಂಡವನು ಆಕೆ ಬಂದು ಕರದ್ಲು ಅಂತ ಬಂದದ್ದು. ಆ ಹುಳುಕೆಂಟ್ ತಂದು ನನಗೆ ಜೋಡಿಸ್ಬೇಡ, ನಾನೇ ಬರ್ಬೇಕು ಅಂತಿದ್ದೆ. ಆಕೆ ಕರ್ದುದು ನೆಪ ಆತು ಅಷ್ಟೇ. ಓಹೋ, ಸತ್ರು ಬೆಳಕಣ ಗುಡ್ಸಟ್ಟಿ ಸವಾಸ. ಅಪ್ಪನಿಗೆ ಗೊತ್ತಾದ್ರೆ ನನ್ನ ಜೀವ ತೆಗೆದು ಕೈಯಾಗ ಕೊಟ್ಬಿಡ್ತಾನೆ, ಗೊತ್ತಾ? ನೀ ಏನೇ ಅನ್ನ ಸೇಸಿ ನಿಯತ್ನ ಹೆಣ್ಣು ಕಣ. ಹೌದು ಕಣ. ಜಾತಿಯರು 100 ಆರೋಪ ಕೊಟ್ಟು ಅವನ ಹೆಣ ಒಂದು ಗತಿ ಕಾಣಿಸಾಕೆ 2 ದಿವಸ ಆದ್ರೂ ಹಿಂದೆ ಮುಂದೆ ನೋಡ್ತಿರುವಾಗ ಈ ನಮ್ಮ ಸೇಸಿ ನಮ್ಮನ್ನು ಹುಲ್ಡೆಬ್ಬಿಸಿ ಹೆಣನ ಸ್ಮಶಾನ ಸೇರಿಸೇ ಬಿಟ್ಲು. ಅಲ್ಲ, ಸತ್ ಮೇಲೂ ಅದೇನ್ ಜಾತಿ ಕರ್ಮದ ಲೆಕ್ಕಾಚಾರವೋ ಆ ನನ್ನ ಮಕ್ಕಳಿಗೆ. ಬದುಕಿದ್ದಾಗಲೇ ತಿಲಾಂಜಲಿ ಬಿಟ್ಟಿದ್ದ ಅವನು ಜಾತಿಗೆ. ಸೇಸಿ ಇವತ್ತು ನನ್ನ ದೃಷ್ಟಿಲಿ ಗರ್ತೆ. ನಂಬಿದವನಿಗೆ ನಿಯತ್ತಾಗಿ ಸುಖ ಕೊಟ್ಲು, ಕಡಿಕೊಂದು ಗತಿನೂ ಕಾಣಿಸಿದ್ಲು ಪುಣ್ಯಾತ್ಗಿತ್ತಿ ಅವನಿಗೆ. ಏನ್ ಕುಲ್ದವಳಾದ್ರೂ ಒಳ್ಳೆ ನಿಯತ್ತಿನ ಹೆಣ್ಣು. ಅವನು ಕಂಟು ಬಟ್ಟ ಕುಡ್ದು ಕಕ್ಕಂಡ್ರೆ ಹೇಸ್ ಕೇಳ್ದೆ ಬೆಳೆದವಳು. ಯಾವ ಗರ್ತಿ ಮಗಳು ಹಂಗೆ ಬೆಳಿತಾಳೆ ಹೇಳು? ಅಷ್ಟ್ರ ಮೇಲೆ ಅವನ್ ಕಷ್ಟ ಸುಖ ಎಲ್ಲ ತಂದೆ ಅನ್ನೋ ಹಂಗೆ ಒದ್ದಾಡಿದ್ಲು. ಅವನ್ ಸಂಸಾರನ ಎತ್ತಿ ನಿಲ್ಸಿದ್ಲು. ಇದಕ್ಕೆಲ್ಲ ಬೇಕಾದದ್ದು ಜಾತಿ ಅಲ್ಲ ಕಣ, ಗುಣ. ಗುಣ. ಹೌದೌದು ಬಿಡು, ನೀನು ಪುಣ್ಯವಂತ ತಗಳ. ಹಲ್ಕ ನನ್ ಮಗನೇ,
ಕೊಂದ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನನ್ನ? ಎಲೆ ಇಲ್ಲ ಏನ ಕುಶಾಲಿಗೆ ಅಂದಿದ್ದು ಬಿಡಲೆ ಅಲ್ಲಿಗೆ. ಎಂಥ ಸಾವಲೆ ಕಳ್ಳನ ಮಗಂದು ಪಡ್ಕೊಂಡು ಬರ್ಬೇಕು ಅದಕ್ಕೂ. ರಾತ್ರಿ ಎಲ್ಲ ಪಟ್ಟಾಂಗ ಕೊಚ್ಚಿದ ಘಟ ಬೆಳಿಗ್ಗೆ ಇಲ್ಲ ಅಂದ್ರೆ ನಂಬೋಕೆ ಆಗಲ್ಲ ಅಲ್ಲ. ಎಂಥ ವಿಚಿತ್ರ ಅಂತೀನಿ. ಅಂಥ ಸಾವೇ ಸುಖ ಕಣ್ಲ. ಇನ್ನೊಬ್ಬರ ಕೈಲಿ ಥೂ ಛೀ ಅನಿಸ್ಕೊಂತ ಸೇವೆ ಮಾಡಿಸ್ಕೊಂಡು ಬದುಕೋದಕ್ಕಿಂತ ಪಟ್ ಅಂತ ಒಂದ್ ದಿವಸ ಹೋಗ್ಬಿಡೋದು ಸುಖ. ಅದಕ್ಕೆಲ್ಲ ಪಡ್ಕೊಂಡು ಬರಬೇಕು. ಜಾತಿ ಬಿಟ್ಟ, ಧರ್ಮ ಬಿಟ್ಟ, ಮಾಡಬಾರ್ದೆಲ್ಲ ಮಾಡಿ ಸುಖವಾದ ಸಾವು ಸತ್ತ. ಯಾಕಲೆ ಅಷ್ಟೊತ್ತಿಂದ ಗಮನಿಸ್ತಾ ಬರ್ತಾ ಇದ್ದೀನಿ. ಅಷ್ಟು ದೂರದಿಂದ ನಮ್ಮ ಮಾತನ್ನೇ ಆಲಿಸ್ತಾ ಒಂದ್ ಹೆಂಗ್ಸ್ ಬರ್ತಿದ್ದಾಳೆ ನೋಡು. ಅಲ್ಲಿ ಅಲ್ಲಿ ನೋಡು ನೋಡು. ಅಲ್ಲಿ ಪುಕ್ಕುಲ್ ಶೆಟ್ಟಿ. ಅದು ಅವನ ಗಾಳಿ ಅನ್ಕೊಂಡು ಬಿಟ್ಟ ಕಣೆ. ಅದು ಹೆಂಗ್ಸೆ ಕಣ. ತಡಿ, ನಾನೇ ವಿಚಾರಿಸ್ತೀನಿ. ನೀನ್ ಯಾರಮ್ಮ? ನಾನು ಕಣಿವೆಯಾಚೆಯ ಊರಿನವಳು, ಗೌತಮಿ ಎನ್ನುವರು ಅಣ್ಣ. ಅಮಾಸೆ ಎದುರಿಗೆ ಇಟ್ಕೊಂಡು ರಣ ಬಿಸಿಲಿನಲ್ಲಿ ಹೀಗೆ ಮಸಣದ ಆದಿ ಹಿಡಿದು ಬರಬಾರ್ದಿತ್ತು ಕಣಮಿ. ಕಾಲ ಒತ್ತು ಹಿಂಗೆ ಅನ್ನಕ್ ಬರಲ್ಲ. ಅಳಿದ ಕಂದನ ಗೌತಮರ ವಶ ಬಿಟ್ಟು ಹೊರಟವಳಿಗೆ ಹೊತ್ತೇನೋ ಗೊತ್ತೇನೋ, ಮಸಣವೇನು ಕಾಡೇನು. ಯಾಕಮ್ಮ ಅಂತ ನಿರಾಶೆ? ಅಣ್ಣ, ನಿನ್ನೆ ಸಂಜೆಯಲ್ಲಿ ಜ್ವರದ ನಂಜೇರಿ ಉಸಿರೆಳೆದ ನನ್ನ ಎದೆಯ ಅಣ್ಣ ಅವನ ಬದುಕಿಸಿಕೊಳ್ಳಲು ಸಾವಿಯನ್ನು ಅಪ್ಪಣಿಸಿದ್ದರು ಗೌತಮರು. ಅದಕ್ಕಾಗಿ ಊರ ಮನೆಯಳು ಬೇಡಿತರ ಹೊರಟಿಯೇನು ನಾನು. ಹಂಗಾದ್ರೆ ಸಾಸಿವೆಯಿಂದ ಸತ್ತವ್ರನ್ನ ಬದುಕಿಸ್ಕೊಳ್ಳೋ ಮದ್ದು ಮಾಡೋಕ್ ಬರ್ತದೆ ಹಾಗೆಂದು ಅಪ್ಪಣಿಸಿದ್ದರು ಗೌತಮರು. ಆದರೆ ಅಣ್ಣ, ಅಂತಿಂತ ಸಾಸುವೆಯಲ್ಲ, ಸಾವಿಲ್ಲದೆಡೆಯಿಂದ ಹಿಡಿ ಸಾಸುವೆಯ ತಾಯೆಂದಿದ್ದರೆನೆಗೆ. ಅಯ್ಯಯ್ಯಯ್ಯೋ, ಎಂಥ ಕೆಲಸ ಆಗಿ ಹೋಯ್ತಲ್ಲ. ಅಲ್ಲ ಕಣ್ಲ, ಆ ನಮ್ ಗೆಳೆಯನನ್ನ ಸುಡ್ದಿದ್ರೆ ನಾವು ಒಂದ್ ಕೈ ನೋಡ್ಬಿಡ್ಬೋದಾಗಿತ್ತಲ್ಲ ಈಗ. ಹೌದಲ್ಲ, ಆ ಪುಣ್ಯಾತ್ಮರ ಪಾದ ಹಿಡ್ಕೊಂಡು. ಲೇ ಪೆದ್ದನ ಮಗನೇ, ಯಾಕಲ ಮಗನ ಸಂಕಟಕ್ಕೆ ಏನೋ ಹೇಳ್ತಿರೋ ಮರಳಿ ಮಾತನ್ನ ನಿಜ ಅಂತ ಅಂದ್ಕೊಂಡ್ಬಿಟ್ಯಾ? ಸತ್ತವರು ಬದುಕು ಹೇಳೋದೆಲ್ಲ ಪುರಾಣ ಕಥೆಗಳಲ್ಲಿ, ವಾಸ್ತವದಲ್ಲ. ಮಹಾಮಹಿಮರು ತಪಸ್ವಿಗಳು ಮನ ಮಾಡಿದರೆ ಅದೇನು ದೊಡ್ಡ ಕೆಲಸವಲ್ಲ ಕಣ. ಹೌದೌದು, ಹೊಟ್ಟೆಪಾಡಿನ ಹಿರಿ ತಿರುಬೋಕಿಗಳು ಗಾಳಿಯಲ್ಲಿ ಮಣಮಣ 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 ಗುಟ್ಟಿ ಕೈಯಾಡಿಸಿ ಜೀವವ ಹಿಡ್ಕೊಟ್ಟಿದ್ರೆ ಜಗತ್ನಲ್ಲಿ ಸಾವೇ ಇರ್ತಿರ್ಲಿಲ್ಲ. ಹೋಗ, ಬದುಕ್ಸೋ ಪವಾಡ ಏನಾದರೂ ನಡೆದ್ರೆ ನಾನು 1,00,000 ವರಹಗಳ ಇಟ್ಟು ಅವರಿಗೆ ಕಾಲ್ ಮುಗಿತೀನಿ. ಕೂತ್ಕಳ ಬಾಯ್ ಬಡಾಯಿ. ಎಷ್ಟು ಆಸ್ತಿ ಇದೆ ಕಣ್ಣ ನಿನ್ನ ಹತ್ರ? 1,00,000 ಕೊಡ್ತಾನಂತೆ. 1,00,000. ಜಾತಸ್ಯ ಮರಣಂ ಧ್ರುವಂ ಅನ್ನೋದಕ್ಕೆ ಅಪವಾದ ಇಲ್ಲ. ಹುಟ್ಟಿದ ಮೇಲೆ ಚಟ್ಟ ಕಟ್ಟಲೇಬೇಕು. ಯಾವ ಪಲಾತನಿಗೂ ಜೀವ ವಾಪಸ್ ತಂದು ಸೇರ್ಸಕ್ಕಾಗಲ್ಲ. ಅಯ್ಯಯ್ಯೋ, ಹಾಗೆನ್ನದಿರಿ ಅಣ್ಣ. ಗೌತಮರ ಅರಿಯದಲೇ ಬರಿದೆ ಹಾಗೆನ್ನದಿರಿ. ನೋಡುತ್ತಿರೆ ಅವರ ಮನದ ಕಾಳಿಕೆ ಅಳಿದು ಬೆಳಗುವುದು ಶಾಂತಿ ದೀಪ. ಇನ್ನು ಮಾತನಾಡಿದರೋ ಬಾಳ ಬವಣೆಗಳು ಹಾರಿ ದಿವ್ಯದನುಭವವಾಗುವುದು. ಅವರ ದರ್ಶನದಿಂದಲೇ ಭವ ಇಂಗಿ ಹೋಗುವುದು. ಬಾಯ ಢಾಂಬಿಕರಲ್ಲ ಅವರು. ಅವರು ಅಡಿ ಇಟ್ಟಡೆ ಸಹಜ ವೈರವನೂ ತೊರೆದು ಪಶು ಪಕ್ಷಿ ಬಾಳುವುವು. ಜಗವೇ ಕಂಡಿಹುದು ಅವರ ಮಹಿಮೆಯನು. ಯುಗ ಪುರುಷರವರು. ಚಾರ್ವಾಕನ ಮಾತಿಗೆ ಖೇದಗೊಳ್ಳದಿರು ತಂಗಿ. ತಾಕಿಲ್ಲ ಇನ್ನು ಎಡಬಲಕ್ಕೆ ಬದುಕ ಮನೆಯಲಗು, ಹಾರಿಲ್ಲ ಇನ್ನು ತಲೆ ಕೂದಲು. ಬರಿದೆ ಬಾಳ ತರ್ಕಿಸುತ್ತಾ ತೋಚಿದ್ದ ಆಡುತ್ತಲಿ ವಯವ ಕಳೆದಿಹನು. ನಮ್ಮೂರ ಯಾರ ಮನೆಗೆ ಹೋಗುತ್ತೀಯೇ ನೀನು? ಸಾವಿಲ್ಲದ ಯಾರ ಮನೆಯೋ ಆದಿತು ನನಗೆ. ಆ ಮನೆಯ ಒಂದು ಹಿಡಿ ಸಾಸುವೆಯ ಭಿಕ್ಷೆ ಸಾಕು. ಸಾವಿಲ್ಲದ ಮನೆನಾ? ಊರ್ಗೌಡ್ರದು? ಕುಲಕರ್ಣೆ? ಇಲ್ಲ ಇಲ್ಲ, ಇನ್ನು ದೊಡ್ಡ ಶೆಟ್ರು ಮೊನ್ನೆ ಸಾವಾಗಿದೆ. ಮಠದಯಗಳದು ಈಗಲೂ ಆಗಲೋ. ಆ ಮುದುಕಿ ಗೇರ್ ಹತ್ತೆ 20 ದಿನ ಆಗಿದೆ. ಕಮ್ಮಾರ ಕುಂಬಾರ ಚೆಮ್ಮಾರ ಕೆರೀಲಿ ಕಳೆದ ಗುದ್ದಮ್ಮನ ಬೇನೆಯಲ್ಲಿ ಯಾರ ಮನೇಲೂ ಬಿಡಲಿಲ್ಲ ಸಾವು. ಸಂಸ್ಕಾರಕ್ಕೆ ಜನ ಸಿಗದೆ ಚಾಪೆಲ್ ಸುತ್ತಿ ಹೆಣಗಳನ್ನ ಮಣ್ಣಿಗಿಕ್ಕಿದ್ವಮ್ಮ. ಎಲ್ಲೂ ಕಾಣಿಸ್ತಿಲ್ಲ ಸಾವಿಲ್ಲದ ಮನೆಯೊಂದು ನನಗೆ. ಊರ್ದೇವಿ ಗುಡಿಯಾಗೆ ಸಾವಾಗಿಲ್ಲ ಕಾಣಲ ನಾನು ಕಂಡಾಗೆ. ಹೌದೌದು, ಅಲ್ಲಿ ಸಾವಾಗಿಲ್ಲ ನೋಡಮ್ಮ. ಹೌದೇ? ತಿಳಿಸಿ ಪುಣ್ಯ ಕಟ್ಟಿಕೊಂಡಿರಯ್ಯ. ಇಲ್ಲದಿರೆ ಮನೆಯ ಅಲೆದು ಬಸವಳಿದು ಬೆಂಡಾಗಿ ಸಾಯುತ್ತಲಿದ್ದೆ.
ಊರ ದೇವಿಯ ಗುಡಿಗೆ ನೇರ ಹೋಗುವೆ. ಪೂಜಾರಿಯ ಕೇಳಿ ಹಿಡಿ ಸಾಸುವೆಯನ್ನು ಪಡೆವೆ. ನಾ ಪಡೆವೆ ಸಾಸುವೆಯನ್ನು. ಕಳ್ಳನ ಮಗಳಿಗೆ ತನ್ನ ಮೊರೆ ವಾಸನೆ ಹತ್ತಿರಬೇಕು, ಅದಕ್ಕೆ ಹಿಂಗ್ ಬಂದದೆ. ಆಮೇಲೆ ಮರೆ ಕಾಲ್ ಕಿತ್ತಾಗ ರಂಪ ಮಾಡಕತ್ತು. ಲೇ ದೊಡ್ಡಿರ, ಯಾಕೆ ಮಕ ನೋಡ್ತಿ? ನಾಕ್ ಬಾರಸ್ಲಿ ಅಡಿಗೆ ಅದಕ್ಕೆ ಬಾರ್ಕೊಲ್ ತಗೊಳಲ್ಲ. ದೊಡ್ಡ ಬಾಗ್ಲು ಸರಿಯಾಗಿ ಬಿಗಿದು ಬರಬೇಕು ಅನ್ನೋ ಎಚ್ಚರ ಇರಬೇಕು ಇಂಥ ದಿನದಾಗೆ. ಎಲ್ಲಾದ್ರೂ ನಾವು ಮರೆ ಮುರಿಬೇಕಾರೆ ಇದು ಬಂದ್ ಗಿಂದಿದ್ರೆ ಎಂತ ಅಪಶಕನ ಆಗ್ತಿತ್ತು. ಬೆಳಗಿಂದ ಬಡ್ಕೊಂಡಿದ್ದೀನಿ, ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಅಯ್ಯ ಅಣ್ಣ, ನಾ ನಮ್ಮ ಹುಡುಗನಿಗೆ ಎಳೆ ಬಂದಿದ್ದು, ಅವನು ದೊಡ್ಡ ಬಾಕ್ಲ ನೆಟ್ಗೆ ಬಿಗಿದ್ ಬಂದಿಲ್ಲ. ಅರೆ ಈ ಮನೆಗೆ ಏನ್ ಬಂತು? ಅದ್ರ ಅವನ ಕಡೆಗೆ ಹಗ್ಗ ಜಕ್ಕಂಡು ಓಡಾಕ್ ಹೊಂಟದೆ. ಸಿಕ್ತವ ಸಾಕು ಮಾಡ್ಬಿಡ್ತು ಬರೀರಂಗೆ. ಪುಣ್ಯದ ಕೆಲಸ ಮಾಡಿದೆ ನೋಡು. ಆ ಅಮ್ಮನ ರೂಪದಲ್ಲೇ ಬಂದಲ್ಲಮ್ಮ, ಸಹಾಯ ಮಾಡ್ಬಿಟ್ಟಿ ಆತ್ಕಣವ. ಅಂಥ ದೊಡ್ಡ ಮಾತು ಯಾಕಣ್ಣ ಬಡವಳಿಗೆ? ನಾನಲ್ಲ, ಯಾರೇ ಎದುರು ಬಂದಿದ್ದರೂ ಮರಿಯ ಹಿಡಿದು ಕೊಡ್ತಿದ್ರು. ಅಣ್ಣ, ಇಲ್ಲಿಂದ ದೇವಿ ಗುಡಿಗೆ ಎಷ್ಟು ದೂರ? ಒಂದ್ಯಾರು ಕೂಗಿನ ದಾರಿ. ಇವತ್ತು ಅಮ್ಮನ ಪರಸ ಕಣಮ್ಮ. ಈ ಮರೇನ ನನ್ನ ಕೂಸು ಜಡ್ಡಿಗೆ ಬಿದ್ದಾಗೆ ಆರಿಸಿಕೊಂಡಿದ್ದೆ ನಾನು. ಗುಡಿಗೆ ತರಬೇಕಾದ್ರೆ ಇದ್ರವ್ವ ಇದ್ರ ನಾತ ಹಿಡ್ಕೊಂಡು ಓಡಿ ಬಂತು. ಇದು ಅದ್ರ ದನಿ ಕೇಳ್ತಿದ್ದಂಗೆ ಆರಿಗಾಲೆ ಬೀಳೋದ. ಸಾಕಾಗೋತು ಇದ್ರ ಬನ್ನತ್ತಿ. ಅಯ್ಯೋ ದೇವಿ ಹಾಗೆ ನೀ ಬಂದೆ ಕಣಮೆ. ಈ ಪಟಿಯಿಂದ ಹೆಂಗೆ ಉಗುಚ್ ಕಳ್ತದ ನಾನು ನೋಡ್ತೀನಿ. ಲೇ ಬಲ್ಲ 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 ಲೇ. ಏನಮ್ಮೆ ಪರ್ಸೆಗ? ಅಲ್ಲ, ದೇವಿ ಗುಡಿಗೆ. ನಿನ್ನ ಹೆಸರೇನು? ಕರಿಗಿರಿಯಾಚೆ ಜೀವಳ್ಳಿ ಮರಿಸೆಟ್ರು. ಅವರ ಕುಟುಂಬ ಗೌತಮಿ ಅಂತ ಹೆಸರು. ಪರಸೆಗೆ ಅನ್ನೋ ಹರದಾರಿ ಸುತ್ತಳು ಊರುಗಳಿಗೆ ಈರಿ ಪರಸೆನ 3 ದಿನದ್ದು ದಿನ ಒಂದೊಂದರ ಹಾಗೆ 3 ಕ್ವಾಣ ಬೀಳ್ತವೆ ಆಕೆಗೆ. ಈ ಪ್ರಾಕಿನಲ್ಲಿ ಬಾಯಿ ಸಾಲದೆ ಕಡಿದ ಕುರೆ, ಆಡು, ಕೋಳಿಗಳು ಹೋಗಿಯೋ ಪರಸೆನೇ ಇದು. ರಣುಗ್ರದ ಅಮ್ಮ ಗುಡ್ಡನ ಮೈ ಮೇಲೆ ಬಂದಾಗ ಅವನು ಮನುಷ್ಯನೇ ಆಗಿರಲ್ಲ. ಅವನ ಅರ್ಭಾಟ ಕೇಳಿದ್ರು ಎದೆ ನಡುಗಿಸುತ್ತೆ. ಮಾರಮ್ಮ ಅವನ ಮೈ ದುಂಬಿ ಕರೆಸಿ ಒಂದೊಂದು ಮರೆಗೋಣು ಮುರಿದು ರಕ್ತ ಕುಡಿಯೋ ನೋಟ 10 ಆಳು ಹೊಡೆದ ಗರಡಿ ವಸ್ತಾದಿ ಗುಂಡಿಗೆನೆ ಅಲಗಾಡಿಸಿಬಿಡುತ್ತೆ. ಅಷ್ಟು ಕಟುಗ್ರದ ಅಮ್ಮ. ಬೇಡಿದ ಭಕ್ತರಿಗೆ ಇಲ್ಲ ಅಂದದ್ದೇ ಇಲ್ಲವಾ. ನಾನು ಅರ್ಕೆಗೆ ಹೊಂಟೀನಿ, ಬಾ ನೋಡುವಂತೆ ಅಮ್ಮನ್ನ ರಣಾರ್ಭಟನ. ಅಲ್ಲೇ ಮತ್ತೆ ಬದ್ಲ ಪೈಕಿ ತಿರ್ಗಾ ಹೋಗ್ತಿಯಾಗಿಲ್ಲ. ಹೊಡೆಬೇಡಣ್ಣ, ಮರಿಯ ವಾಸನೆಗೆ ಆಡು ಹೀಗೆ ಬಂದಿದೆಯಷ್ಟೇ. ತಾಯ ಮಮತೆಯ ಪರಿಯ ಬಗೆದು ನೋಡಬೇಕಣ್ಣ. ಅಡ್ಡ ಬರುತ್ತಿದೆ ಎಂದು ಮೂಕ ಪ್ರಾಣಿಯ ಹೀಗೆ ಥಳಿಸಿದೊಡೆ ಬಂದುದಾದರೂ ಏನು? ಅಣ್ಣ, ಬಿಟ್ಟು ಬಿಡು ಮರಿಯ ಮೊಲೆಗೆ. ಪುಣ್ಯ ಬಂದಿತ್ತು ನಿನಗೆ.
ಮಾರಿ ಮೀಸಲು ಮರಿ ಇದಾವ, ಇದನ್ನ ಬಿಟ್ರೆ 1-20 ಮಾಡಿ ಹಿಂಡ್ತಾವಳೆ ಮಾರಿ. ನಮ್ಮಮ್ಮ ಒಲಿದು ಅರಸಿದ್ರೆ ಇದಕ್ಕಿಂತ ಚಂದದ ಮರೆಯ. ಈ ಅಮ್ಮ ಊರಿನ ತಾಯಿ, ತಾಯಿ ಮಕ್ಕಳ ಸಂಬಂಧ ಅರಿಯದವಳಲ್ಲ ಅವಳು. ಮರಿಯ ತಾಯಿಗೆ ಬಿಟ್ಟರೆ ಕೇಡ ಬಗೆಯಳು. ತಿಳಿದೇ ತಾಯಿ ಮಕ್ಕಳ ಅಗಲಿಸಿದರೆ 7 ಜನ್ಮಕ್ಕೂ ಪಾಪ ಬೀಳ್ದಣ್ಣ. ಸ್ವಲ್ಪ ಯೋಚಿಸಬಾರದೆ? ನಿಂಗೆ ತಿಳಿ ಹಾಕಿಲ್ಲ ತಂಗಿ, ಈ ಊರ ಅಮ್ಮನ ಗುಣ ನಿಂಗೆ ತಿಳಿ ಹಾಕಿಲ್ಲ. ಅರಕೆ ಅಂದರೆ ಅರಕೆ, ಹಸುವಾಲ್ದವಳಮ್ಮ, ಅವಳ ಆರ್ಭಟಕ್ಕೆ ಈಡಿಲ್ಲ. ನೀನೇ ನೋಡಿ ಅಂತೆ ಹೆಂಗೂ ಪರ್ಸೆಗೆ ಬರ್ತೀಯಲ್ಲ. ಇಲ್ಲಣ್ಣ, ನಿನ್ನ ನಂಬಿಕೆಯೇ ಸರಿಯಲ್ಲಣ್ಣ. ಎಲ್ಲಿಯಾದರೂ ತಾಯಿ ತಾ ಹೆತ್ತ ಮಕ್ಕಳ ಉಂಬಳೆ, ಹಾಗೆ ಉಂಡವಳ ತಾಯೆಂಬರೆ. ನಿನ್ನ ಮಗುವಿನ ಕಾರಣವನಿಟ್ಟು ಮರಿಯ ಬಲಿ ಕೊಡುವುದು ಸವನೆ ಅಣ್ಣ, ಅದು ಪಾಪವಲ್ಲವೇ? ನಿಂಗೆ ತಿಳಿಯಾಗಿಲ್ಲ ತಂಗಿ. ಕೊಡೋವಳು ಅವಳೆಯ, ಕೊಳ್ಳುವವಳು ಅವಳೆ. ಒಂದು ಮಾತು ಹೇಳ್ತೀನಿ, ಇಲ್ಲಿಗೆ 6 ವರ್ಷಕ್ಕಿಂದೆ ನಮ್ಮೂರು ಹಿರಿಗೌಡ ಜಿನನಾಗ್ಬಿಟ್ಟ, ಮಾರಿ ಬಲಿ ತಡ್ದ. ಬಿಟ್ಲ ಅಮ್ಮ, ಅವತ್ತೇ ಬಲಿ ಕ್ವಾಣನ ತನ್ನ ಕೆರೆಗೆ ಎಳ್ಕೊಂಡು ಮುರಿದು ನಕ್ ಬಿಟ್ಲು ತಾಯಿ. ಆ ವರ್ಷ ಬೆಂಕಿಯಾಗಿ ಸುತ್ತೂರು ಹದ್ದಿನಲ್ಲೆಲ್ಲ ಅಡ್ಡಾಡಿದ್ಲು. ಆಮೇಲೆ ಊದಿದ್ಲು ಊರುಗಳಿಗೆಲ್ಲ ಸೀತಾಳೆ, ಸಿಡುಬು, ಗೊಬ್ಬರ ಗುದ್ದು ತೋಡಿಸಿ ಚಾಪೆ ಕಟ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಅಷ್ಟಕ್ಕೆ ಆರ್ಲಿಲ್ಲವ ಅವಳು ಮುನಿಸು ಬೂಕುನೇ ಮಾಡಿದ್ಲು ಗೌಡನ ಸಂತಾನವ. ಮುಂದಲ ಪರಿಸೆ ಹೊತ್ತಿಗೆ ಗೌಡನ್ನೇ ನುಂಗಿ ನೀರು ಕೊಡೋದು ಬಿಟ್ಟು ಅಮ್ಮ ತಡೆಯವರೇ ಇಲ್ಲ ಅವಳು ಸಿಟ್ಟು. ಈ ಪ್ರಾಕಿನಲ್ಲಿ ಹರಕೆ ಅಂದರೆ ಆತು, ಕೊಡೋ ತನಕ ಬಿಡೋಳಲ್ಲ. ನೆಪ ತೆಗೆದ್ರೆ ಗೂಗಾಗಿ ಗುಕ್ ಅಂತ ಅಂದು ಮನೆ ಹಸು ಮಕ್ಕಳನ್ನ ಇಳೆ ತೆಗೆದು ಹಾಕ್ಯಾಳು. ಮಾರಿಗೆ ಕುರಿ ಕೇಳಿದ್ರಿಲ್ಲ ಎನ್ನು ಕುರುಬರ ಕುಲಕ್ಕೆ ಚರ್ಮ ತಂದಾಳು ಕಣವ. ಛೇ, ಅಂತಾದೊಡೆ ನಿಮ್ಮೂರಮ್ಮ ತಾಯಲ್ಲವೇ ಅಲ್ಲ. ತಾಯ ರೂಪವ ಧರಿಸಿ ಕುಳಿತ ಪೂತನಿ, ಹೆಮ್ಮಾರಿ, ರಕ್ತ ರಾಕ್ಷಸಿ. ಛೇ, ಮಕ್ಕಳನ್ನು ಕಾಡಿ ತಿಂಬುವವಳು ತಾಯಂತಾದಾಳು. ಓಹ್ ಅಕಟಕಟ, ವರಾಹಿಯ ಗೇಹವನರಸಿ ಎನ್ನ ಕಂದನಿಗೆ ಉಸಿರ ಬೇಡ ಹೊರಟಿದ್ದೆನಲ್ಲ. ಉಸಿರುಂಬ ತಿರುಗಿ ಬಸಿರ ಹರಸುವುದುಂಟೆ? ಮನಸ್ಸು ಬಂದಾಗೆ ಬೈಬೇಡವ ತಂಗಿ ನಮ್ಮಮ್ಮನ್ನ. ಒಕ್ಕಣ್ಣಲ್ಲಿ ನೋಡ್ತಿದೀಯಾ ನೋಡೋ, ನಮ್ಮಮ್ಮಂಗೆ ಅಲ್ದದನ್ನ ಆಡೋದು ನಿನ್ ಸಣ್ಣತನ, ಅದನ್ನ ತೋರಿಸುತ್ತೆ ಅದು. ಅವಳು ಮೈಮೇನಲ್ಲ, ಜಗತ್ನ ಬೆಳೆಸೋಳು ಅವಳೇ, ಉಣ್ಣವಳು ಅವಳೇ. ಕೇಳೋ ಅಧಿಕಾರ ನಮಗಿಷ್ಟು ಇಲ್ಲ. ಆಕೆ ಮನಸ್ಸು ಮಾಡಿ ಇಕ್ಕಿದ್ರು ಉಂಟು, ಇಲ್ದಿದ್ರು ಇಲ್ಲ, ಅಷ್ಟೇ. ಆಕೆ ಕರುಣೆ ತೋರಿಸಿದ್ರೆ ಹಸನಾಗಿ ಬದುಕೇವ 100 ವರ್ಷ. ಆಕೆ ಎದುರು ಹಾಕ್ಕೊಂಬೋದು ಉಡೀಲಿ ಕೆಂಡ ಮಾಡಿಕೊಂಡಾಗೆ, ಬೇರೆ ಅಲ್ಲ ತಿಳ್ಕ. ಏನ ತಿಳಿದೆ ನಿಂದೆ ಮಾಡಿದೀಯಾ, ಕೆನ್ನೆ ಬಡ್ಕೊಂಡು ಹುಂಜದಾವತಿ ನೀಡಿ ಬದುಕೋ ಹೋಗು. ಇಲ್ದಿದ್ರೆ ನಿನ್ನ ಜೀವನ ಪರ್ಯಂತ ಬಿಡದೆ ಕಾಡ್ತಾಳೆ. ನಮ್ಮ ನೋವಿಗೆ ಇನ್ನೊಂದು ಜೀವವನ ಹರಕೆಗೈವುದೇ ಪಾಪ. ಕಾಡಿ ಬೇಡುವಳೆಂಥ ಅಭಯವಿತ್ತಾಳು, ಭಯ ಬಿತ್ತಿ ತಿರಿದುಂಬುವಳು ದೇವರೆಂತಾದಾಳು, ರಕ್ತದೇಣಿಸಿಯವಳು. ಅಣ್ಣ ಬೇಡಣ್ಣ, ನನ್ನ ಮಾತ ಕೇಳು. ಹರಕೆ ನೆಪದಲ್ಲಿ ಮರಿಯ ಕಡಿದೊಡೆ ನಿಜಕ್ಕೂ ಒಳಿತಾಗದಣ್ಣ. ಕುರುಬರ ಶಾಸ್ತ್ರ ನೀ ತಿಳ್ಕೊಂಡಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ತಂಗಿ ನೀನು. ನೋಡು, ನಮ್ಮಿಂದ ತಲೆ ಕಡಿಸ್ಕೊಳ್ಳಾಕೆ ಬರ್ಮಪ್ಪನಲ್ಲಿ ಬೇಡ ಬಂದವು ಇವು. ಇವಕ್ಕೆ ಮೋಕ್ಷ ಕರುಣಿಸಾಕೆ ಹುಟ್ಟು ಬಂದಾಳೆ ನಮ್ಮಮ್ಮ. ನಾವು ಬಲಿಗೆ ಬರೀ ನೆವ ಕಣಮ್ಮ, ಅಲ್ದುದ ನಾಡಿ ಮಾರಿ ಉರಿಗಣಿಗೆ ಬಲಿ ಆಗಬೇಡ, ಈಗ ಹೇಳಿರ್ತೀನಿ ನಾನು. ಅಣ್ಣ ಅಣ್ಣ ನೋಡಿಲಿ, ಒದೆ ತಿಂದರೂ ಆಕ್ರಂದಿಸುತ್ತಾ ಮರಿಗೆ ಹಂಬಲಿಸಿ ಬರುತ್ತಿಹ ಆಡ ಭಾಷೆ ನಿನಗರ್ಥವಾಗುತ್ತಿಲ್ಲವೇ? ಮೂಕ ತಾಯಿಗೆ ಮರುಗದ ಹೃದಯವೇ ಅಲ್ಲ. ಛೇ, ಧಿಕ್ಕಾರವಿರಲಿ ನಿನಗೆ, ನಿಮ್ಮ ಶಾಸ್ತ್ರಕ್ಕೆ, ಮೇಣ್ ತಾಯಿ ಮಕ್ಕಳ ಅಗಲಿಸಿ ಕಡೆದುಂಬ ಹಬ್ಬಕ್ಕೆ. ನೋವಿಟ್ಟು ನಲಿವುದದು ಸಂಸ್ಕೃತಿಯಲ್ಲ, ಅಲ್ಲವೇ ಅಲ್ಲ. ಸಂಭ್ರಮದ ಕೊಲೆ ಹಬ್ಬವಲ್ಲ ಅಣ್ಣ. ಬಿಟ್ಟು ಬಿಡಿ ಅದನ್ನು, ಬಿಟ್ಟು ಬಿಡಿ ಮರಿಯ ತಾಯಿ ಮನೆಗೆ. ತಂಗಿ, ನೀನು ಯಾವ ಪರಿಯಾಗಿ ಹೇಳಿದ್ರು ಬಿಡಾಕೆ ಬರಾಕಿಲ್ಲ. ಪೂರ್ವಕರಿಂದ ಬಂದ ಸಂಪ್ರದಾಯ ಇದು. ಇದರಿಂದ ನಮಗೆ ಕೇಡಾಗಿಲ್ಲ, ಬಾಳ್ವೆಗೆ ಭಂಗ ಬಂದಿಲ್ಲ. ಅಯ್ಯೋಯ್ಯೋ, ಆಗಲೇ ನಮ್ಮವರು ಗುಡಿ ಮುಟ್ಟಿರಬೇಕು ನೋಡು. ಸುಮ್ಮನೆ ಮಾತಾಡಬೇಡ, ಬಿರ್ಬಿರ್ನೆ ಹೆಜ್ಜೆ ಹಾಕು. ಓಹ್, ನಾ ತಡೆದು ಮರಿಯ ತಾಯಿ ಮಕ್ಕಳನ್ನು ಅಗಲಿಸಿದ ಪಾಪಕ್ಕೆ ಗುರಿಯಾದೆ. ಬಲಿಗೆ ಬಿಡೆ ಮರಿಯ, ಬಲಿಗೆ ಬಿಡೆ ಮರಿಯ. ಅಣ್ಣ ಅಣ್ಣ, ಮರಿ ಬಲಿಯು ಬೇಡಣ್ಣ. ಆಡಿಂಗೆ ಬಿಟ್ಟು ಬಿಡು ಅದನ್ನು, ಕೊಡುವೆ ನೀ ಕೇಳಿದ ಬೆಲೆಯ. ಸರಿ ಕಣಮೆ, ಕೋಟ್ ಕೊಟ್ರು ಆರ್ಕೆ ಮರಿ ಬಿಡಾಕಿಲ್ಲ. ಮರೆ ಮಾರಿ ಉರಿಗಣಿಗೆ ಗುರಿ ಆಗಕ್ಕೆ ನಾನು ಕಾಡ್ಕೊಡ್ಬಾ ಅಲ್ಲ. ತಿಳಿದು ಹಿಂಸೆಗೆ ಅವಕಾಶ ಕೊಡೆನು.
ಹಾಗೆ ಮರಿಯ ನೊಯ್ಯಲೇಬೇಕೆಂಬ ಹಠವಿದ್ದರೆ ನನ್ನ ಕೊಂಡೊಯ್ಯಿ. ಏನೇ ಜಿನಬೊಡ್ಡಿ ಬುದ್ಧರ ಎಳೆ ತುಕುಡ ಹುಲ್ಲಿಟ್ಟು ಮುರ ಹಾಕಿ ಸಾಕಿದ್ದೇನೆ ಮರಿಯ ನೀನು. ಏ ಏ ತಡಿಲಿಕ್ಕೆ ನಿನಗ್ಯಾವುದೇ ಹಕ್ಕುಂಟು? ಒಳ್ಳೆ ಮಾತಿನಲ್ಲಿ ನೋಡೋ ಹೇಳ್ತೀನಿ, ದಾರಿ ಬಿಟ್ರೆ ಸರಿ, ಇಲ್ದಿದ್ರೆ ಹಬ್ಬದ ದಿನ ಮಾಡಿಸಿ ಈ ಕುರುಬನ ಶೆಟ್ಟಿಗೆ ಹಬ್ಬಿಸ್ಬೇಡ ನೀನು. ಬಿಡ ಮರಿಯ, ಬಿಡದೆ ನೋಡೋ ಪರಿಣಾಮ ಒಳ್ಳೇದಾಗುದಿಲ್ಲ. ನಾವು ಯಾವುದಕ್ಕೆ ಹೇಳ್ತವ್ರು ನಾವು. ಸರಿ ಸರಿ ಆ ಕಡೆ ಸರಿ. ಇಲ್ಲ ಇಲ್ಲ, ನನ್ನ ನೆಪದಿಂದ ಮರಿ ಬಲಿಯಾಯ್ತೆಂಬ ಅಪವಾದ ಹೊರಲಾರೆ. ಮರಿ ನೆನೆದು ಸಂಕಟ ಪಡುವ ಆಡನೂ ನಾ ನೋಡಲಾರೆ. ನಾ ತಡೆದ ಮರಿಯ ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು ಅದನ್ನು. ಏ ಯಾವ ನೀನು ಮರಿ ಹಿಡ್ಕೊಳಕ್ಕೆ? ಏ ಒಳ್ಳೆ ಮಾತು ನಿನ್ ಪತ್ತೆ ಇಲ್ಲ ಅಂತ ಕಾಣಿಸುತ್ತೆ. ಈಗ ಬಾರ್ಕಾಲ್ ತಗತೀನಿ ತಡಿ. ಮರಿ ತಡಿಯಕ್ ಬರ್ತೀನಿ, ಬಲಿ ಮರಿ ತಡಿಯಕ್ ಬರ್ತೀನಿ. ಕೊಂದ್ರೆ ನಿನ್ನ ಮಾರಿ ಬಲಿ ಇಟ್ಟೇನು ಅಂದ ಬಿಟ್ಲು ಕರ್ತಿ ನನಗೆ ಬುದ್ಧಿ ಹೇಳಕ್ಕೆ. ಹೇಗೈದುದಕ್ಕೆ ಶಿಕ್ಷೆ ಇದು ದೇವ? ಮುರಿವ ಮರಿಯನ್ನು ತಡೆದುದಕ್ಕೋ, ತಡೆದು ಮರಿಯ ಬಲಿಗೆ ನೆಪವಾದುದಕ್ಕೋ? ಯಾವುದಕ್ಕೆ ಈ ಶಿಕ್ಷೆ ತಂದೆ? ಯಾವುದಕ್ಕೆ ಈ ಶಿಕ್ಷೆ? ಎದುರೋಡಿ ಬರುತ್ತಿದ್ದ ಮರಿಯನ್ನ ತಡೆಯಬಾರದಿತ್ತು. ಮರಿ ಎಂತೋ ಬದುವ ಹಾರಿ ಮೇಳೆಯ ಹೊಕ್ಕು ತಾಯ ಕೂಡಿಕೊಳ್ಳುತ್ತಿತ್ತು. ಮರಿಗೆ ನಾನೇ ಉರುಳಾದೆ, ತಾಯಿಗೆ ಸಂಕಟವಾದೆ. ನನ್ನಂತಲ್ಲವೇ ಅದಕ್ಕೂ ನೋವು. ಆದರೆ ಆ ಕಟುಕರು ಬಿಡುತ್ತಿರಲಿಲ್ಲ. ಮರಿಯ ಎಂತೋ ಬೆನ್ನತ್ತಿ ಹಿಡಿದು ರಕ್ತ ಮಾರಿಗೆ ಇಡುತ್ತಿದ್ದರು ಬಲಿಯ. ಓ ಕಂದ, ಎನ್ನ ಕಣ್ಣಾನಂದ, ಎಂತೂ ಬದುಕಿಸಿಕೊಳ್ಳಲಿ ನಿನ್ನ. ಎಲ್ಲಿ ಇಹುದು ಆ ಸಾಸಿವೆ? ಎಲ್ಲಿಯುವುದು ಕಂದ? ಕಂದನ ಹರಣವನ್ನು ಮರಳಿಸುವಿ ಸಾವಿಲ್ಲದೆಡೆ ಸಾಸುವೆ. ಅದೆಲ್ಲಿಯುವುದು? ಬೇಕಲ್ಲ ನನಗೆ ಮುಕ್ಕಾಳ ಸಾಸುವೆ. ಓ ಸಾಸುವೆ, ಸಾವಿಲ್ಲದೆಡೆ ಎಲ್ಲಿಯುವುದು? ಅದೆಲ್ಲಿಯುವುದು? ನತಭಾಗ್ಯಳು ಈ ಗೌತಮಿ, ನತಭಾಗ್ಯಳು. ಯಾರವ ನೀನು? ಯಾರವ ನೀನು? ಈ ಮಬ್ಬುಗತ್ತಲಲ್ಲಿ ಹಾದಿ ಬದಿ ಕುಳಿತೊಂದೇ ಸಮ ಪ್ರಲಾಪಿಸುತ್ತಿದೆಯಲ್ಲ. ನಾನೋರ್ವ ನಿರ್ಭಾಗ್ಯೆ ಅಜ್ಜ, ನಿರ್ಭಾಗ್ಯೆ. ಎಲ್ಲೋ ಕೇಳಿದಂತಿದೆಯಲ್ಲ ಇದನಿ. ಹೌದೌದು, ನಡುಹೊತ್ನಲ್ಲಿ ಮುತ್ತಪ್ಪ ಶೆಟ್ಟರನ್ನ ಹುಡುಕಿ ಬಂದವಳಲ್ಲವೇ ನೀನು? ಹೌದು ಅಜ್ಜ, ನಾನೇ ಆ ಹತಭಾಗ್ಯೆ. ಸುಧಾರಿಸ್ಕೊ ಮಗಳೇ. ಎಂಜಿಲ್ ಕೈಲಿ ಕಾಗೆ ಓಡಿಸಿದ ಜನ ನಿನ್ನ ಅಳಲ ನಿಂತು ಕೇಳುವರು. ಸ್ಥಿರವೆಂದು ಬಗೆದ ಮಂದಿ ಆರ್ತರನ್ನು ಕೊಂದು ತಿಂಬುದು ಸಹಜ ಜಗದೊಳಗೆ. ಅಳಬೇಡವ. ಒಪ್ಪೊತ್ತಿಗಿಡಿದಷ್ಟು ಬಡವ ನಾನಲ್ಲ. ಹೇಳವ, ಹೇಳು. ಕತ್ತಲೌಂಕುತ್ತಿದ್ದೆ ಸುತ್ತಿ ഇരുಳು ಮುದುಕನ ಮನೆಯಲ್ಲಿ ಕಳೆದು ನಾಳೆ ಹೊರಡುವೆಯಂತೆ ನಿನ್ನ ದಾರಿಯನ್ನು ಹಿಡಿದು. ಅಯ್ಯೋ, ಅಳುವ ಕಂದನ ಅಳುವ ನಾಲಿಸದೆ ಹೇಗುಳಿದುಕೊಳ್ಳಲಿ ಇಲ್ಲಿ? ಸುಗದರಿಗೊಪ್ಪಿಸಿ ಬಂದಿರುವೆ ಕೂಸ. ಪಡುವಣಗಿರಿಯ ತಟದಲ್ಲಿ ಎನ್ನ ಹಾದಿಯ ನೋಡುತ್ತಿಹರವರು. ಅಷ್ಟು ಅವಸರ ಇದ್ದರೆ ಊರಳು ಜನವ ಜತೆ ಮಾಡಿಕೊಡುವೆ ನಿನಗೆ. ತಾಯಿ,
ಸೆಟ್ಟರಲ್ಲಿ ಏನು ನರಸಿ ಬಂದಿದ್ದೆ ನೀನು? ನಿನ್ನೆ ಜ್ವರ ಕಾದು ನನ್ನನ್ನೇ ಕನವರಿಸಿ ಉಸಿರೆಳೆದಿದ್ದ ನನ್ನ ಕಂದ, ಅವನ ಜೀವವ ಮರಳಿಸಲು ಹಿಡಿ ಸಾವೇ ಬೇಕೆಂದು ಅಪ್ಪಣಿಸಿದ್ದರು ಗೌತಮರು. ಅದನ್ನು ಅರಸಿ ಬಂದಿದ್ದೆ ಅಜ್ಜ. ಅದಕ್ಕಿಷ್ಟು ಪರಿತಪಿಸಬೇಕೆ? ಹಿಡಿಯೇಕೆ? ಮರ ಕೊಡುವೆ, ಬಾ ಮಗಳೇ ಮನೆಗೆ. ಬರೀ ಸಾವೆಯಲ್ಲಜ್ಜ, ಸಾವೇ ಕಾಣದ ಮನೆಯ ಸಾವೇ ಬೇಕಂತೆ. 18 ದಿಕ್ಕಿನ ನನಗೆ ಬರೀ ಸಾವೇ ಕಾಡುತ್ತಿದೆ, ಬರೀ ಸಾವೇ ಕಾಡುತ್ತಿದೆ ಕಣ್ರಿ. ಏನ ಮಾಡಲಿ ನಾನು, ಏನ ಮಾಡಲಿ ನಾನು ಕಂದನ ಬದುಕಿಸಿಕೊಳ್ಳಲು? ಅಳಬೇಡ ಮಗಳೇ, ನುಂಗು ದುಃಖವ. ಇಂದು ಅವನು, ನಾಳೆ ನಾವು. ಸಾವಾರನೂ ಬಿಟ್ಟಿಲ್ಲ, ಸಾವಿಲ್ಲದೆಡೆ ಇಲ್ಲ, ಮನೆ ಇಲ್ಲ. ತಿಳಿದೊಡೆ ಗಳಿಗೆಯೂ ಸಾವೇ. ಅಂತಾದೊಡೆ ಮೋಸವೇ ತಥಾಗತನ ನುಡಿ, ದಿಟದಿ ದೊರಕೊಳದೆ ಕಂದನಿಗುಸಿರು. ತೂಗಿ ನುಡಿದಿಹ ನುಡಿಗಳಲ್ಲಿ ದರುಶನವ ಕಾಣಲು ಬೇಕು ಮಗಳೇ, ಪದದ ಅರ್ಥವನಲ್ಲ. ದಿಟವ ಬಗೆದೊಡೆ ನೋವಿಲ್ಲದೆಡೆ ಸಾವಿಲ್ಲದ ನೆಲೆ ದೊರಕೊಳದು. ನಿನ್ನೆದೆಯ ಮೋಹದ ಕಾವಿಳಿಸಲು ನುಡಿದಿರಬೇಕು ಆ ದಾರ್ಶನಿಕ. ಹಾಗೆ ತೆರತಿಲ್ಲ. ಅರಿವ ಗಂಡೆರೆ ಮಗಳೇ, ಗೂಡ ತಂತಾನೇ ಬಿಚ್ಚುವುದು. 100 ನುಡಿಯಬಹುದಜ್ಜ, ಮಗನಿಲ್ಲದ ಬಾಳು ಸಂಕಟದ ಗೂಡೆನಗೆ. ತಣಿಸಿಕೊಳ್ಳಲೆಂತು ನಾ ಒಡಲುರಿಯ. ಇನ್ನಾವ ಆಸೆಯಲ್ಲಿ ನಾಳೆಗಳ ಎಣಿಸಿ ಬೆಳಗು ಮಾಡಲಿ ಹೇಳು ನಾನು. ಕಾಮನೆಗೊಲಿದು ಸುಖವ ನರಸುವುದು ಬಯಲಭ್ರಾಂತಿಯೇ ಹೊರತು ಸತ್ಯವನಲ್ಲ ಮಗಳೇ. ಸಕಲ ನೋವಿಗೂ ಬೀಜಗಳು ಅವು. ಮನದ ಕಾಮನೆಯ ತೊರೆವೆತ್ನವ ಮಾಡು, ಮನಸ್ಸು ಹಗುರಾಗಿ ಶಾಂತಿ ಸೆಲೆಯೊಡೆಯುವುದು. ನೀ ಏನೇ ಹೇಳಜ್ಜ, ಹೊಕ್ಕುಳ ಹೂವಿನ ತಾಪ ಸರಳಲ್ಲ. ನೀ ನುಡಿದಷ್ಟು ಸಹಿಸೆ ಸಾಧ್ಯವಿಲ್ಲ. ಅಡಿಗಡಿಗೆ ಗುನಿಗುನಿಸುತ್ತಿರೆ ಮಗನ ತೊದಲು, ಮತ್ತದರ ಕೇಕೆ. ಸಹಿಸೆಂದು ಬದುಕಲಿ ಬಾಳ ನಾನು, ಬದುಕಬಾರದು. ಜೀವವನ್ನು ಬೇಸಿ ಬಾಳ ಸೀಸಿ. ಪಾಪಿ ನಾನಜ್ಜ, ಪಾಪಿ ನಾನು. ನುಂಗು ಮಗಳೇ, ನುಂಗು. ನೋವ ಕೆದಕಿದಷ್ಟೂ ನೋವೇ. ಮಣ್ಣ ಗೋಡೆಯ ತೊಳೆದಷ್ಟೂ ಮಣ್ಣೆ. ಕೂಸೆದ್ದು ಬರುವುದೇ ನಿನ್ನಳುವ ಕೇಳಿ. ಬರೀ ಅತ್ತರೇನು ಬಂತು, ಸಹಿಸು. ಸಹಿಸದಿರೇ ಬಾಳಿಲ್ಲ, ಸುಖವಿಲ್ಲ. ಕಣ್ಣೀರ ತೊಡೆಮಗಳೇ, ಬುದ್ಧರೆಡೆ ಸಾಗಿ ಅಪರ ಕರ್ಮವ ಮುಗಿಸೇಳು. ಮರೆವು ತಂತಾನೇ ತೆರೆಯ ಹಾಸುವುದು. ಏಳು ಏಳೇಳು ಏಳು ಮಗಳೇ. ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ. ಬಾ ಮಗಳೇ, ಬಾ. ದುಗುಡ ಅಳಿಯಿತೆ ಮನಕ್ಕೆ. ಸಾವೆಯ ನರಸಿ ತಂದೆಯ ಬದುಕ, ಅರಿವ ಮುಡಿಸುತ್ತೇ ಬೆಳಕ. ತಂದೆ ಬಣ್ಣಗಳದಿಹ ಬೆಳಕ, ಮೋಹ ಕಳಚಿದ ಬದುಕ. ಸೃಷ್ಟಿಯಾಂತರ್ಯದಲೆ ಕಂಡೆ ಸಾವು ಕಡೆದರ್ಥವನು, ಅರಿತೆ ಬದುಕಿನ ಗೂಢವನು ನಿಮ್ಮ ಕೃಪೆಯಿಂದ. ಅನುಗೈಯಲಪ್ಪಣಿಸಿ ಮುಂದಿನದ ಗೌತಮಿಗೆ. ಏಳು ಮಗಳೇ, ಮೋಹ ಕಳಚುವುದೊಂದೇ ನೋವಿಳಿಸಿಕೊಂಬುವ ಹದನು. ಲಕ್ಷ್ಯವಾಗಲಿ ಶಾಂತಿ ಬಾಳ ನೀಸುವ ಮನಕ್ಕೆ.
ದೊರಕೊಳಲಿ ಸಮ್ಮಾನ ಜೀವ ಜಂಜಡಕ್ಕೆ, ಕೈಗೊಳ್ಳು ಅಪರ ಕರ್ಮವನು ಸಹಿಸುತ್ತಲೀ ಬದುಕ. बुद्धं शरणं गच्छामि धम्मं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि. ಇದುವರೆಗೂ ನೀವು ಆಲಿಸಿದ ನಾಟಕ ಸಾವೇ ಸಾಕ್ಷಾತ್ಕಾರ. ನಾಟಕದಲ್ಲಿ ಭಾಗವಹಿಸಿದ್ದವರು ಉಷಾ ಪಾಠಕ್, ರಾಜಶೇಖರ ಕದಂಬ, ಜಗದೀಶ್ ಮನೆವಾರ್ತೆ, ಪ್ರಶಾಂತ್ ಹಿರೇಮಠ್, ಪಿ ನಾಗೇಂದ್ರ ಕುಮಾರ್ ಹಾಗೂ ಆರ್ ಮಂಜುನಾಥ್. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ರಚನೆ ಹಾಗೂ ನಿರ್ದೇಶನ ವೇಮಾ ಜಗದೀಶ್. ಈ ನಾಟಕ